ಪಕ್ಕದಲ್ಲಿ ಸ್ನೇಹಿತೆ ಮಲಗಿದ್ದಾಗಲೇ ನಡೆದಂತೆ ನವ್ಯ ಕೊಲೆ. ಕೆಂಗೇರಿ ಉಪನಗರದ ಎಸ್ಎಂವಿ ಲೇಔಟ್ನಲ್ಲಿ ಪತಿಯಿಂದ ಕೃತ್ಯದ ಆರೋಪ ಕೇಳಿಬಂದಿದೆ. ನವ್ಯಶ್ರೀ ಕಿರಣ್ 3 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ನಿನ್ನೆ ಬೆಳಗ್ಗೆ ಸ್ನೇಹಿತೆಗೆ ಕರೆ ಮಾಡಿದಂತಹ ಮೃತ ನವ್ಯ ಮನೆಗೆ ಬರುವಂತೆ ಆಕೆಯನ್ನ ಕರೆದಿದ್ದಾಳೆ. ಜೊತೆಗೆ ನನಗೆ ಮನೆಯಲ್ಲಿ ಸೇಫ್ ಫೀಲ್ ಆಗ್ತಾ ಇಲ್ಲ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಿ ಕೊಲೆಯಾದ ನವ್ಯ ತನ್ನ ಗೆಳತಿಯ ಬಳಿ ಹೇಳ್ಕೊಂಡಿಲ್ಲಂತೆ. ಮತ್ತೋರ್ವ ಸ್ನೇಹಿತನಿಗೂ ಕೂಡ ಈ ವೇಳೆ ಆಕೆ ಕರೆ ಮಾಡಿ ಕರೆಸ್ಕೊಂಡಿದ್ದಾಳೆ. ಆ ನಂತರದಲ್ಲಿ RR ನಗರಕ್ಕೆ 3 ಜನ ಹೋಗಿ ಬಂದಿದ್ದಾರೆ. ಈ ವೇಳೆ ಗೆಳೆಯ ಗಂಡನ ಮೇಲೆ ಕಂಪ್ಲೇಂಟ್ ಕೊಡುವಂತೆ ನವ್ಯಾಗೆ ಸಲಹೆಯನ್ನ ಕೂಡ ನೀಡಿದ್ದಾನಂತೆ. ಅದಾದ ನಂತರದಲ್ಲಿ ಮೋಮೋಸ್ ಅನ್ನ ತಿಂದು 11:30ಕ್ಕೆ ಸ್ನೇಹಿತೆ ಜೊತೆಗೆ ಮನೆಗೆ ಮೃತ ನವ್ಯ ವಾಪಸ್ ಆಗಿದ್ದಾಳೆ. ನಿನ್ನೆ ರಾತ್ರಿ ನವ್ಯಶ್ರೀ ಜೊತೆಯಲ್ಲೇ ಗೆಳತಿ ಕೂಡ ಗಾಢವಾದ ನಿದ್ರೆಗೆ ಜಾರಿದ್ದಾಳೆ. ಇದಾದ ನಂತರದಲ್ಲಿ ಬೆಳಗ್ಗೆ 6 ಗಂಟೆ ಸುಮಾರಿಗೆ ಸ್ನೇಹಿತೆಗೆ ಬಟ್ಟೆ ತೇವವಾದಂತೆ ಫೀಲ್ ಆಗಿದೆ. ಎಚ್ಚರಾಗಿ ನೋಡಿದಾಗ ನವ್ಯ ಪಕ್ಕದಲ್ಲಿ ಕತ್ತು ಸೀಳಿದ ರೀತಿಯಲ್ಲಿ ಕೊಲೆಯಾಗಿರುವುದು ಕಂಡು ಬಂದಿದೆ. ಆಗ ಅಕ್ಕಪಕ್ಕದವರನ್ನ ಕರೆದಿದ್ದಾಳೆ, ಠಾಣೆಗೆ ದೂರು ನೀಡಿದ್ದಾಳೆ. ಇದಾದ ನಂತರದಲ್ಲಿ ಗಂಡನೇ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಗೆಳತಿ ಕೆಂಗೇರಿ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ಸದ್ಯ ಆರೋಪಿ ಕಿರಣ್ ಪೊಲೀಸರು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ರಿಲೇಷನ್ ಅಂತೂ ಚೆನ್ನಾಗಿರ್ಲಿಲ್ಲ. ಗಂಡ ಹೆಂಡತಿ ರಿಲೇಷನು ಯಾವಾಗಲೂ ಜಗಳ ಬಂದರೆ ಜಗಳ. ಇನ್ನು 1 ವೀಕು 10 ದಿವಸ ಮನೇಲೇ ಇರ್ತಿರ್ಲಿಲ್ಲ, ಹೊರಟೋಗ್ತಿದ್ರು. ಯಾವ ಕಡೆ ಹೋಗ್ತಿದ್ರು ಎತ್ತ ಬರ್ತಿದ್ರು. ಆ ಹುಡುಗ ಅಂತೂ ಬಂದು ಹೋಗ್ತಿದ್ದ ಅಷ್ಟೇ, ಹುಡುಗಿ ಅಂತೂ ಬರ್ತಾನೆ ಇರಲಿಲ್ಲ. ಅಷ್ಟೇ ನಡೀತಿತ್ತು. ನಮ್ಮ ಜೊತೆ ಅಂತೂ 1 ದಿನನೂ ಮಾತಾಡಿಲ್ಲ. ಆ ಹುಡುಗಿನೂ ತಿಂದ್ರಮ್ಮ ಅಂತಲೂ ಕೇಳಲಿಲ್ಲ. ನಾವು ಯಾವಾಗಲೂ ಇಲ್ಲಿ ಕೂತ್ಕೊಂಡಿರ್ತಿದ್ದು, 1 ದಿನನೂ ಕೇಳಲಿಲ್ಲ. ವಿಚಾರ ಗೊತ್ತಾಗಿತ್ತು ಅವಾಗ ಬೆಳಿಗ್ಗೆ ಪೊಲೀಸ್ ಅವ್ರು ಬಂದಾಗಲೇ ನಮ್ಗೆ ಗೊತ್ತಾಗಿರೋದು. ಅವರು ಪಕ್ಕದ ಮನೆಯಲ್ಲೆಲ್ಲ ನೋಡ್ತಾ ಇದ್ದಾರೆ. ಏನಕ್ಕೆ ಹಿಂಗೆ ನೋಡ್ತಾವ್ರು ನಮ್ಮ ಮನೆ ಕಡೆ ಅಂತ ಬಂದು ನೋಡಿದಾಗ ಪೊಲೀಸ್ ಅವರಿದ್ರು. ನಮ್ಮ ಹುಡುಗ ಅಲ್ಲಿ ಮೆಟ್ಲ ಮೇಲೆ ಹತ್ತಕ್ಕೆ ಹೋದ್ರೆ ಬೇಡ ಬರಬೇಡಿ ಅಂತ ಪೊಲೀಸ್ ಅವರು ಬಂದು ಈ ಥರ ನಡೆದಿದೆ, ನೀವು ಸುಮ್ಮನೆ ನಿಮ್ಗೆ ಗೊತ್ತಿಲ್ಲ ಅಲ್ವಾ, ಸುಮ್ಮನೆ ಇರಿ ಅಂದರು. ಏನು ಸೌಂಡೇ ಇಲ್ಲ. ಅವರು ಲವ್ ಮ್ಯಾರೇಜ್ 5 ತಿಂಗಳಿಂದ ಬಂದ್ರು ಅಂತೀರಾ? ಅವರು ಪ್ರತಿನಿತ್ಯ ಹೆಂಗಿರ್ತಾ ಇದ್ರು? ಲವ್ ಮ್ಯಾರೇಜ್ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಅವರು ಗಂಡ ಹೆಂಡತಿ ಅಂತ ಮಾತ್ರ ಗೊತ್ತು. ಅದು ಓನರ್ ಅವ್ರು ಹೇಳಿದ್ರು ನಮ್ಗೆ ಗಂಡ ಹೆಂಡತಿ ಅವರು ಅಂತ. ಇಲ್ಲ 6 ತಿಂಗಳಾಯ್ತು ಸರ್. ಅವರು ಬಂದಾಗೆಲ್ಲ ಜಗಳ ಆಡ್ತಾ ಇದ್ರು, ನಾವು ಬಿಡಿಸ್ತಾ ಇದ್ವಿ. ಓನರ್ ಅವ್ರಿಗೆಲ್ಲ ಹೇಳ್ತಾ ಇದ್ವಿ. ಅವರು ಅಮ್ಮವರು ತಗೊಂಡಿದ್ದ ಅಮ್ಮವರು ಪ್ರತಿದಿನ ಜಗಳ ನಡೀತಾ ಇತ್ತು. ಅವರು ಬಂದಾಗ ಅವಾಗ ನಡೀತಾ ಇತ್ತು. ನಾವು ಗಂಡ ಹೆಂಡ್ತಿರ್ ಜಗಳ ಅಂದ್ಬಿಟ್ಟು ಬಿಟ್ಬಿಡ್ತಾ ಇದ್ವಿ. ಒಂದ್ಸರಿ ಸಮಾಧಾನ ಮಾಡ್ತಾ ಇದ್ವಿ. ಪ್ರತಿ ಸರಿ ಲಾಸ್ಟ್ ಟೈಮು ಕೆಳಗಡೆನೆ ಜಗಳ ಆಡಿದ್ರು. ಬಿಡ್ಸೋಕೋದ್ರೆ ಅವ್ರು ನಮ್ಮನ್ನ ಕೇರ್ ಮಾಡಲಿಲ್ಲ ಅಷ್ಟೇ. ಯಾವಾಗಲೂ ಜಗಳ ಆಗ್ತಿತ್ತು ಮ್ಯಾಮ್. ಬಂದು ಹೋಗ್ತಾ ಇದ್ರು. ಅವ್ರ ಫ್ರೆಂಡ್ಸು ಅವರೆಲ್ಲ ಬಂದು ಹೋಗ್ತಾ ಇದ್ರು. ಯಾರು ಅಂತ ನಮಗೂ ಗೊತ್ತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.